ಉದಾಹರಣೆ 11 ನೋಡೋಣ ಇಲ್ಲಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅನ್ನೋದು ಇಲ್ಲಿ ಪ್ರಶ್ನೆ. ಇದಕ್ಕೆ ನಾವೀಗ ಪರಿಹಾರ, ದತ್ತಾಂಶ ಏನೇನು ಕೊಟ್ಟಿದಾರಪ್ಪ ಅಂತಂದ್ರೆ ಇಲ್ಲಿ ಮೊದಲ ಪದ 17, ಕೊನೆಯ ಪದ 350, ಸಾಮಾನ್ಯ ವ್ಯತ್ಯಾಸ 9 ಅನ್ನೋದನ್ನ ಅವರೇ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಕಂಡುಹಿಡಬೇಕಾಗಿರೋದು ಈ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆ ಎಷ್ಟು ಮತ್ತು ಎಷ್ಟು ಪದಗಳಿದಾವೆ, ಅಷ್ಟು ಪದಗಳ ಮೊತ್ತ ಎಷ್ಟು ಆಗ್ತತಿ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಅದಕ್ಕೆ ಉಪಯೋಗಿಸುವಂತ ಸೂತ್ರ Sn = n/2 × a + l. ಎರಡನೇದಾಗಿ Sn = n/2 × 2a + n - 1 d. ಮೊದಲಿಗೆ Sn = n/2 × 2a + n - 1 d ಸೂತ್ರವನ್ನೇ ಉಪಯೋಗಿಸ್ಕೊಂಡು ಇಲ್ಲಿ ನಮಗೆ n ಬೆಲೆ ಗೊತ್ತಿಲ್ಲ, ಹಾಗಾಗಿ Sn = n/2 × 2 ಗುಣಾಕಾರ a ಬೆಲೆ 17 ಪ್ಲಸ್ n - 1 × d ಬೆಲೆ 9. Sn = n/2 × 17 ಎರಡಲೆ 34 ಪ್ಲಸ್ 9 ಗುಣಾಕಾರ n 9n -1 × 9 -9 ಇಲ್ಲಿ ಬರ್ಕೊಂಡಿದ್ದೀವಿ. ಅದೇ ರೀತಿ Sn = n/2 × 35, 34ರಲ್ಲಿ 9 ಹೋದಾಗ 25 ಪ್ಲಸ್ 9n. ಇದನ್ನ ಸಮೀಕರಣ 1 ಅಂತ ಪರಿಗಣಿಸೋಣ. ಎರಡನೇದಾಗಿ ಈ ಸೂತ್ರವನ್ನು ಬಳಕೆ ಮಾಡ್ಕೊಂಡಿಲ್ಲಿ Sn = n/2 × 17 ಅಂತಂದ್ರೆ ಮೊದಲ ಪದ 17 ಪ್ಲಸ್ ಕೊನೆಯ ಪದ 350. ಹಾಗಾಗಿ Sn = n/2 × 367. ಇದನ್ನ ಸಮೀಕರಣ 2 ಅಂತ ಭಾವಿಸೋಣ. ಸಮೀಕರಣ 1 ಮತ್ತು 2 ನಾವು ಹೋಲಿಕೆ ಮಾಡಿದಾಗ ಎರಡೂ ಕೂಡವು Sn ಗೆ ಸಮವಾಗಿದೆ. ಹಾಗಾಗಿ Sn = n/2 × 25 ಪ್ಲಸ್ 9n. Sn = ಇಲ್ಲಿ n/2 × 367. ಒಂದೇ ಅಂಶ ಬೇರೆ ಬೇರೆಯಾದ ಎರಡು ಅಂಶಗಳ ಸಮ ಇರೋದ್ರಿಂದ ಈ ಎರಡು ಅಂಶಗಳು ಪರಸ್ಪರ ಸಮ. ಹಾಗಾಗಿ ಸಮೀಕರಣ 1 ಇಲ್ಲಿ ಸಮೀಕರಣಕ್ಕೆ 2ಕ್ಕೆ ಸಮ. ಹಾಗಾಗಿ n/2 × 25 ಪ್ಲಸ್ 9n = n/2 × 367. ಇಲ್ಲಿ n/2 ಕ್ಯಾನ್ಸಲ್ ಆಗ್ತವೆ, ಯಾಕಂತಂದ್ರೆ n/2 ಅನ್ನ ನಾವು ಬಲಬದಿಯಿಂದ ಎಡಬದಿಗೆ ತಂದಾಗ ಇದು ಛೇದದಲ್ಲಿ ಬರೋದ್ರಿಂದ ಅಂಶ ಮತ್ತು ಛೇದದಲ್ಲಿ ಎರಡು ಸಮ ಇರೋದ್ರಿಂದ n/2 ಕ್ಯಾನ್ಸಲ್ ಆಗ್ತವೆ. ಹಾಗಾಗಿ ಇಲ್ಲಿ ಉಳಿಯೋದು 25 ಪ್ಲಸ್ 9n = 367. 9n ಅನ್ನ ಮಾತ್ರ ಎಡಬದಿಗಿಟ್ಟು 25ನ್ನ ಆ ಕಡೆ ತಗೊಂಡು ಹೋದಾಗ -25 ಆಗಿ ಬರುತ್ತೆ. 9n = 367ರಲ್ಲಿ 25 ಹೋದರೆ 342. n = 342 / 9. ಹಾಗಾಗಿ 9ರಿಂದ 342ನ್ನ ಭಾಗಿಸಿದಾಗ ಬರುವಂತ ಉತ್ತರ 38. ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ 38 ಪದಗಳಿವೆ. ಈ 38 ಪದಗಳ ಒಂದು ಮೊತ್ತವನ್ನು ನಾವೀಗ ಕಂಡುಹಿಡ್ಕೊಳ್ಳೋಣ. ಮತ್ತೆ ಅದಕ್ಕೆ ಉಪಯೋಗಿಸುವ ಸೂತ್ರ Sn = n/2 × 2a + n - 1 d. ಇಲ್ಲಿ n ಬೆಲೆ ಈಗ 38 ಅಂತ ಸಿಕ್ಕಿದೆ, ಅದನ್ನ ಆದೇಶ ಮಾಡೋಣ. S38 = 38 / 2 × 2 × 17 ಪ್ಲಸ್ 38 - 1 × 9. S38 = 2 1 2 19 17 34 ಪ್ಲಸ್ 38ರಲ್ಲಿ 1 ಹೋದ್ರೆ 37 × 9. 38ನೇ ಪದ = 19 × 34 ಪ್ಲಸ್ 37 × 9 ಮಾಡಿದಾಗ 303. 303 ಪ್ಲಸ್ 34 = 337 × 19. ಅಂತಿಮವಾಗಿ ಈ 38 ಪದಗಳ ಮೊತ್ತ 19ರಿಂದ 337 ನಾವು ಗುಣಾಕಾರ ಮಾಡಿದಾಗ ಮೊತ್ತ ಸಿಗೋದು 6973. ಉದಾಹರಣೆ 12 ನೋಡೋಣ. ಈಗ ನಾವು ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49 ಮತ್ತು ಅದೇ ಸಮಾಂತರ ಶ್ರೇಣಿಯ 17 ಪದಗಳವರೆಗಿನ ಮೊತ್ತ 289 ಆದರೆ ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ 49,
ಅದೇ ರೀತಿ ಮೊದಲ 17 ಪದಗಳವರೆಗಿನ ಮೊತ್ತ 289. ನಾವು ಕಂಡುಹಿಡಬೇಕಾಗಿರೋದು ಇಲ್ಲಿ n ಪದಗಳವರೆಗಿನ ಮೊತ್ತ Sn ಎಷ್ಟು ಅಂತ. ಉಪಯೋಗಿಸುವ ಸೂತ್ರ Sn n/2 ಇಂಟು 2a ಪ್ಲಸ್ n ಮೈನಸ್ 1d ಆಗಿತ್ತಂದ್ಮೇಲೆ ಈಗ ಮೊದಲ 7 ಪದಗಳವರೆಗಿನ ಮೊತ್ತವನ್ನು ನಾವಿಲ್ಲಿ ಪರಿಗಣಿಸೋಣ. ಇದನ್ನ ನಾವು 7 ಪದಗಳವರೆಗಿನವನ್ನು ವಿಸ್ತರಿಸಿ ಬರೆದಾಗ 7/2 ಇಂಟು 2a ಪ್ಲಸ್ 7 ಮೈನಸ್ 1 ಇಂಟು ಡಿ ಈಕ್ವಲ್ ಟು 49. ಇಲ್ಲಿ ಎಸ್ 7 ನಾವಿಲ್ಲಿ ವಿಸ್ತರಿಸಿ ಈ ರೂಪದಲ್ಲಿ ಬರೆದುಕೊಂಡಿದ್ದಾಗ ಈ ರೀತಿ ಆಗುತ್ತದೆ. ನೆಕ್ಸ್ಟ್ ಇನ್ನು 7/2 2a ಪ್ಲಸ್ 7 ಮೈನಸ್ 1 ಡಿ ಅಂತಂದ್ರೆ ಇಲ್ಲಿ 6d ಈಕ್ವಲ್ ಟು 49. ಇಲ್ಲಿ 2 ಮತ್ತು 6ರ ಮೊಸ 2 ಆಗೋದ್ರಿಂದ ಆ 2ನ್ನ ಸಾಮಾನ್ಯ ತೆಗೆದು ಈ 2ರ ಜೊತೆಗೆ ಅದನ್ನು ಕಡತ ಹೊಡಿಬಹುದು. ಹಾಗೆ ಕಡತ ಹೊಡೆದಾಗ ಉಳಿಯುವಂಥದ್ದು ಇಲ್ಲಿ 7 ಇಂಟು ಎ ಪ್ಲಸ್ 3d ಈಕ್ವಲ್ ಟು 49. ಹಾಗಾದ್ರೆ 7ರಿಂದ ಗುಣಾಕಾರ ಮಾಡ್ಕೊಳ್ಳೋಣ. 7 ಇಂಟು ಎ 7a ಪ್ಲಸ್ 7 21d ಈಕ್ವಲ್ ಟು 49. ಈ ಸಮೀಕರಣವನ್ನು ಸಂಕ್ಷಿಪ್ತಗೊಳಿಸುವ ಸಲುವಾಗಿ 7ರಿಂದ ಭಾಗಾಕಾರ ಮಾಡ್ಕೊಳ್ಳೋಣ. 7ರಿಂದ ಭಾಗಿಸಿದಾಗ ಎ ಪ್ಲಸ್ 7 21 ಹಾಗಾಗಿ 3d ಈಕ್ವಲ್ ಟು 7 49 ಹಾಗಾಗಿ ಇಲ್ಲಿ 7. ಇದನ್ನ ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಅದೇ ರೀತಿ 17 ಪದಗಳವರೆಗಿನ ಮೊತ್ತ 289 ನಾವು ತೆಗೆದುಕೊಂಡು S17 ಈ ರೂಪದಲ್ಲಿ ಬರೆದುಕೊಳ್ಳೋಣ. ಆಗಿತ್ತಂದ್ಮೇಲೆ ಇಲ್ಲಿ ಏನು ಬೆಲೆ 17 ಹಾಗಾಗಿ 17/2 ಇಂಟು 2a ಪ್ಲಸ್ 17 ಮೈನಸ್ 1 ಇಂಟು ಡಿ ಈಕ್ವಲ್ ಟು 289. 17/2 2a ಪ್ಲಸ್ 17ರಲ್ಲಿ 1 ಹೋದ್ರೆ 16 ಇಂಟು ಡಿ 16d ಈಕ್ವಲ್ ಟು 289. ಇಲ್ಲಿ ಮತ್ತೆ 2 ಮತ್ತು 16ರ ಮೊಸ 2 ಆಗೋದ್ರಿಂದ 2ನ್ನ ಸಾಮಾನ್ಯ ತೆಗೆದು ಈ 2ರ ಜೊತೆ ಕಡತ ಹೊಡಿಬಹುದು. ಹಾಗೆ ಹೊಡೆದಾಗ 17 ಮಾತ್ರ ಇಲ್ಲಿ ಉಳಿಯುತ್ತೆ. 17 ಇಂಟು ಎ ಪ್ಲಸ್ 8d ಈಕ್ವಲ್ ಟು 289. ನೆಕ್ಸ್ಟ್ 17ರಿಂದ ಗುಣಾಕಾರ ಮಾಡಿದಾಗ 17 ಎ ಅಥವಾ ನೇರವಾಗಿ 17ನ್ನ ನೀವು ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಎ ಪ್ಲಸ್ 8d ಈಕ್ವಲ್ ಟು 289 ಡಿವೈಡೆಡ್ ಬೈ 17. 17 ಅಂದ್ಲೆ 17 ಹಾಗಾಗಿ ಇಲ್ಲಿ ಸಮೀಕರಣ ಎ ಪ್ಲಸ್ 8d ಈಕ್ವಲ್ ಟು 17 ಅಂತ ಆಯ್ತು. ಇದು ಸಮೀಕರಣ 2. ಈಗ ಸಮೀಕರಣ 1 ಮತ್ತು 2ರ ಸಹಾಯದಿಂದ ಎ ಮತ್ತು ಡಿ ಬೆಲೆಗಳನ್ನು ಕಂಡುಹಿಡ್ಕೊಳ್ಳೋಣ. ಹಾಗಾಗಿ ಇವುಗಳ ವಿಸರ್ಜನಾ ವಿಧಾನದಿಂದ ನಾವೀಗ ಈ ಒಂದು ಕ್ರಿಯೆಯನ್ನು ಮಾಡೋಣ. 2ರ ಸಮೀಕರಣದಲ್ಲಿ 1ನೇ ಸಮೀಕರಣವನ್ನು ಮೈನಸ್ ಮಾಡಿದಾಗ ಎ ಪ್ಲಸ್ 8d ಈಕ್ವಲ್ ಟು 17 ಮೈನಸ್ ಎ ಮೈನಸ್ 3d ಮೈನಸ್ 7. ಹಾಗಾಗಿ ಇಲ್ಲಿ ಎ ಮೈನಸ್ ಎ ಕ್ಯಾನ್ಸಲ್. 8 ಮೈನಸ್ 3d ಅಂತಂದ್ರೆ ಇಲ್ಲಿ 5d. 17ರಲ್ಲಿ 7 ಹೋದ್ರೆ 10. ಹಾಗಾದ್ರೆ 5d ಈಕ್ವಲ್ ಟು 10 ಆದ್ರೆ ಡಿ ಈಕ್ವಲ್ ಟು 10/5. 5 ಒಂದ್ಲೆ 5 2 ಡಿ ಬೆಲೆ ಇಲ್ಲಿ ನಮಗೆ 2 ಅಂತ ಲಭಿಸ್ತು. ಅದೇ ರೀತಿ ಮುಂದಿನದಾಗಿ ಇಲ್ಲಿ ಎ ಪ್ಲಸ್ 8d ಈಕ್ವಲ್ ಟು 17. ಇಲ್ಲಿ ಡಿ ಬೆಲೆಯನ್ನು ನಾವಿಲ್ಲಿ ಆದೇಶಿಸೋಣ. ಎ ಪ್ಲಸ್ 8 ಇಂಟು 2 ಈಕ್ವಲ್ ಟು 17. 8 2 16 ಹಾಗಾಗಿ ಎ ಪ್ಲಸ್ 16 ಈಕ್ವಲ್ ಟು 17. ಎ ಈಕ್ವಲ್ ಟು ಇಲ್ಲಿ 17 ಮೈನಸ್ 16 ಆದ್ದರಿಂದ ಎ ಬೆಲೆ ಇಲ್ಲಿ ನಮಗೆ 1 ಅಂತ ಲಭಿಸ್ತು. ಅದೇ ರೀತಿ ಎ ಬೆಲೆ ಡಿ ಬೆಲೆ ಎರಡು ಸಿಕ್ಕಾದ ಮೇಲೆ Sn ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಡಿ ಸೂತ್ರದ ಸಹಾಯದಿಂದನೇ ನಾವೀಗ n ಪದಗಳವರೆಗಿನ ಮೊತ್ತವನ್ನು ನಾವಿಲ್ಲಿ ಕಂಡುಹಿಡ್ಕೊಳ್ಳೋಣ. ಹಾಗಾಗಿ Sn ಈಕ್ವಲ್ ಟು n ನಮಗೆ ಗೊತ್ತಿಲ್ಲ, ಹಾಗಾಗಿ n/2 ಇಂಟು ಎ ಬೆಲೆ 1 2 ಇಂಟು 1 ಪ್ಲಸ್ n ಮೈನಸ್ 1 ಇಂಟು 2. ಹಾಗಾಗಿ Sn ಈಕ್ವಲ್ ಟು n/2 2 ಇಂಟು 1 2 ಪ್ಲಸ್ 2 ಗುಣಾಕಾರ n 2n 2 ಮೈನಸ್ 1 ಮೈನಸ್ 2 ಇಲ್ಲಿ ಪ್ಲಸ್ 2 ಮೈನಸ್ 2 ಹೋಗೋದ್ರಿಂದ Sn ಈಕ್ವಲ್ ಟು n/2 ಇಂಟು 2n. ಇಲ್ಲಿ 2 2 ಒಂದಕ್ಕೊಂದು ಕ್ಯಾನ್ಸಲ್ ಆಯಿತು. ಹಾಗಾಗಿ n ಇಂಟು n ಈಕ್ವಲ್ ಟು n ಸ್ಕ್ವಯರ್. ಅಂದರೆ ಒಂದು ಸಮಾಂತರ ಶ್ರೇಣಿ 7 ಪದಗಳವರೆಗಿನ ಮೊತ್ತ 49, 17 ಪದಗಳವರೆಗಿನ ಮೊತ್ತ 289 ಆದರೆ ಅದೇ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಇಲ್ಲಿ ನಮಗೆ
Sn ಈಕ್ವಲ್ ಟು n ಸ್ಕ್ವೇರ್ ಅಂತ ಸಿಕ್ತು. ಉದಾಹರಣೆ 13 ನೋಡೋಣ ಇಲ್ಲಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 4n ಮೈನಸ್ n ಸ್ಕ್ವೇರ್ ಆದರೆ ಮೊದಲ ಪದ ಎಷ್ಟು, ಎರಡು ಪದಗಳ ಮೊತ್ತ ಎಷ್ಟು ಮತ್ತು ಎರಡನೇ ಪದ ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದ್ರೆ ಇದಕ್ಕೆ ಪರಿಹಾರ, ದತ್ತಾಂಶ ಇಲ್ಲಿ ನಮಗೆ ಒಂದು ಸೂತ್ರನೇ ಕೊಟ್ಟಿದ್ದರು. ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ 4n ಮೈನಸ್ n ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಬೇಕಾಗಿರೋದು ಮೊದಲ ಪದ ಎ, ಎರಡು ಪದಗಳ ಮೊತ್ತ ಎಷ್ಟು ಹಾಗೂ ಎರಡನೇ ಪದ a2. ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಅವ್ರು ಕೊಟ್ಟಂತ n ಪದಗಳವರೆಗಿನ ಮೊತ್ತದಲ್ಲಿ n ಬೆಲೆ 1 ಆದೇಶಿಸಿದಾಗ ನಮಗೆ ಒಂದು ಪದದ ಮೊತ್ತ ಅಂತ ಸಿಗುತ್ತೆ. ಒಂದು ಪದದ ಮೊತ್ತ ಅಂತಂದ್ರೆ ಅದು ಮೊದಲನೇ ಪದವೇ ಆಗಿರುತ್ತದೆ. ಹಾಗಾಗಿ S1 ಈಕ್ವಲ್ ಟು 4 ಗುಣಾಕಾರ 1, n ಇದ್ದಲ್ಲಿ ಒಂದು ಬೆಲೆಯನ್ನು ಆದೇಶ ಮಾಡ್ಕೊಂಡಿದೀವಿ, ಮೈನಸ್ n ಸ್ಕ್ವೇರ್ ಅಂತಂದ್ರೆ ಇಲ್ಲಿ 1 ಸ್ಕ್ವೇರ್. S1 ಈಕ್ವಲ್ ಟು 4 ಇಂಟು 1 4, 1 ಸ್ಕ್ವೇರ್ ಅಂತಂದ್ರೆ ಇಲ್ಲಿ 1, ಹಾಗಾಗಿ 4 ಮೈನಸ್ 1. S1 ಈಕ್ವಲ್ ಟು ಅಂದ್ರೆ ಒಂದು ಪದದ ಮೊತ್ತ 3, ಒಂದು ಪದದ ಮೊತ್ತ ಅಂತಂದ್ರೆ ಇಲ್ಲಿ ಮೊದಲನೇ ಪದವೇ ಆಗಿರುತ್ತದೆ. ಹಾಗಾಗಿ A ಈಕ್ವಲ್ ಟು S1 ಈಕ್ವಲ್ ಟು ಇಲ್ಲಿ 3. ಅದೇ ರೀತಿ ಎರಡು ಪದಗಳ ಮೊತ್ತ ಬೇಕಾದಾಗ Sn ಈಕ್ವಲ್ ಟು 4n ಮೈನಸ್ n ಸ್ಕ್ವೇರ್ ಅಲ್ಲಿ n ಬೆಲೆಯನ್ನ 2 ಅಂತ ಆದೇಶಿಸಬೇಕು. ಹಾಗಾದ್ರೆ S2 ಈಕ್ವಲ್ ಟು 4 ಇಂಟು 2 ಮೈನಸ್ 2 ಸ್ಕ್ವೇರ್, ಇಲ್ಲಿ n ಇದ್ದಲ್ಲಿ 2 ಆದೇಶಿಸಲಾಗಿದೆ. 4 2 8 ಮೈನಸ್ 2 ಸ್ಕ್ವೇರ್ ಅಂತಂದ್ರೆ ಇಲ್ಲಿ 4, ಹಾಗಾಗಿ 8 ಮೈನಸ್ 4 ಈಕ್ವಲ್ ಟು 4. ಇಲ್ಲಿ ಮೊದಲ ಎರಡು ಪದಗಳ ಮೊತ್ತ 4. ಮೊದಲ ಎರಡು ಪದಗಳು ಅಂತಂದ್ರೆ ಇಲ್ಲಿ ಮೊದಲನೇ ಪದ ಹಾಗೂ ದ್ವಿತೀಯ ಪದಗಳ ಮೊತ್ತ 4. ಈ ಎರಡು ಪದಗಳಲ್ಲಿ ಮೊದಲ ಪದ ಮತ್ತು ದ್ವಿತೀಯ ಪದಗಳ ಮೊತ್ತದಲ್ಲಿ ಮೊದಲನೇ ಪದವನ್ನ ಮೈನಸ್ ಮಾಡಿದಾಗ ನಮಗೆ ದ್ವಿತೀಯ ಪದ ಸಿಗುತ್ತದೆ. ಹಾಗಾಗಿ ಈ ಶ್ರೇಣಿಯ ಎರಡನೇ ಪದ ಈಕ್ವಲ್ ಟು S2 ಮೈನಸ್ ಎರಡು ಪದಗಳ ಮೊತ್ತದಲ್ಲಿ ಮೊದಲನೇ ಪದವನ್ನ ಮೈನಸ್ ಮಾಡಲಾಗಿದೆ. ಹಾಗಾಗಿ 4 ಮೈನಸ್ 3 ಈಕ್ವಲ್ ಟು 1. ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಹಾಗೆ 14ನೇ ಉದಾಹರಣೆಯನ್ನು ನಾವಿಲ್ಲಿ ನೋಡೋಣ. 0 ಮತ್ತು 50ರ ನಡುವಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವೇನು ಅಂತ ಕೇಳಿದ್ದಾರೆ. ಇದಕ್ಕೆ ಪರಿಹಾರ, ದತ್ತಾಂಶ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 0 ಮತ್ತು 50ರ ನಡುವಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಅದು ಪ್ರಾರಂಭ ಆಗುವುದು 1, 3, 5, 7, 9. ಅದೇ ರೀತಿ ಕೊನೆಯ 50ರೊಳಗಿನ ಬೆಸ ಸ್ವಾಭಾವಿಕ ಸಂಖ್ಯೆ ಅಂದರೆ 49. ಹಾಗಾಗಿ ನಮಗೊಂದು ಇಲ್ಲಿ ಒಂದು ಶ್ರೇಣಿ ಸಿಕ್ತು. ಕಂಡುಹಿಡಬೇಕಾಗಿರೋದು ಈ ಶ್ರೇಣಿಯ ಮೊತ್ತ ಏನು ಎಂಬುದನ್ನು ಉಪಯೋಗಿಸುವಂತ ಸೂತ್ರ Sn ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1d ಅಥವಾ Sn ಈಕ್ವಲ್ ಟು n/2 ಇಂಟು a ಪ್ಲಸ್ l, ಯಾವುದಾದ್ರೂ ಒಂದು ಸೂತ್ರವನ್ನು ನಾವಿಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ an ಈಕ್ವಲ್ ಟು a ಪ್ಲಸ್ n ಮೈನಸ್ 1d ಸೂತ್ರವನ್ನು ಕೂಡ ಬಳಕೆ ಮಾಡ್ಕೊಳ್ತೀವಿ. ಹಾಗಾದ್ರೆ ಫಸ್ಟ್ ಇಲ್ಲಿ ನಾವು ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿದೆ ಅನ್ನೋದನ್ನ ಮೊದಲು ಕಂಡುಹಿಡಬೇಕಾಗಿರುತ್ತೆ. ಹಾಗಾಗಿ ಅದನ್ನ ಕಂಡುಹಿಡಲಿಕ್ಕೆ ಉಪಯೋಗಿಸುವಂತ ಸೂತ್ರ an ಈಕ್ವಲ್ ಟು a ಪ್ಲಸ್ n ಮೈನಸ್ 1d. ಹಾಗಾದ್ರೆ ಈ ಶ್ರೇಣಿಯ ಮೊದಲ ಪದ 1, ಸಾಮಾನ್ಯ ವ್ಯತ್ಯಾಸ 2, ಕೊನೆಯ ಪದ 49. ಹಾಗಾದ್ರೆ ಪದಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೀಗ ಕಂಡುಹಿಡ್ಕೊಂಡು ಈ ಎಲ್ಲ ಬೆಲೆಗಳನ್ನ ಈ ಸೂತ್ರದಲ್ಲಿ ಆದೇಶಿಸಿದಾಗ an ಬೆಲೆ 49 ಈಕ್ವಲ್ ಟು a ಬೆಲೆ 1 ಪ್ಲಸ್ n ಮೈನಸ್ 1 ಇಂಟು d ಬೆಲೆ 2. 49 ಈಕ್ವಲ್ ಟು 1 ಪ್ಲಸ್ 2 ಗುಣಾಕಾರ ಪ್ಲಸ್ n 2n, 2 ಗುಣಾಕಾರ ಮೈನಸ್ 1 ಮೈನಸ್ 2. ಹಾಗಾಗಿ 49 ಈಕ್ವಲ್ ಟು ಮೈನಸ್ 2 ಪ್ಲಸ್ 1 ಅಂತಂದ್ರೆ ಇಲ್ಲಿ ಮೊತ್ತ ಮೈನಸ್ 1 ಆಗುತ್ತೆ. ಹಾಗಾಗಿ 49 ಈಕ್ವಲ್ ಟು 2n ಮೈನಸ್ 1. 2n ಈಕ್ವಲ್ ಟು ಈ ಮೈನಸ್ 9ನ್ನ ನಾವು ಎಡಬದಿಗೆ ತಂದಾಗ 49 ಪ್ಲಸ್ 1 ಆಗುತ್ತೆ. ಹಾಗಾಗಿ 2n ಈಕ್ವಲ್ ಟು 50, n ಈಕ್ವಲ್ ಟು 50/2, 2 ಒಂದ್ಲೆ 2 25. ಹಾಗಾಗಿ ಈ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು 25 ಪದಗಳಿವೆ. ಈ 25 ಪದಗಳ ಮೊತ್ತ ಎಷ್ಟಾಗುತ್ತೆ ಅನ್ನೋದನ್ನು ನಾವೀಗ ಕಂಡುಹಿಡ್ಕೊಳ್ಳೋಣ. ಅದಕ್ಕೆ ಉಪಯೋಗಿಸುವಂತ ಸೂತ್ರ Sn ಈಕ್ವಲ್ ಟು n/2 ಇಂಟು a ಪ್ಲಸ್ l. ಈ ಸೂತ್ರ ಯಾಕಂತಂದ್ರೆ ಇಲ್ಲಿ ಈ ಸೂತ್ರದಲ್ಲಿ ಬರುವಂತ ಪರಿಕಲ್ಪನೆಗಳು ಒಂದು ಮೊದಲ ಪದ, ಕೊನೆಯ ಪದ ಮತ್ತು ಪದಗಳ ಸಂಖ್ಯೆ, ಈ ಮೂರು ಬೆಲೆಗಳು ನಮಗೀಗ ಗೊತ್ತಿವೆ. ಹಾಗಾಗಿ ಈ ಸೂತ್ರವನ್ನೇ ಉಪಯೋಗಿಸ್ಕೊಳ್ಳೋಣ.
ನೆಕ್ಸ್ಟ್ ಎನ್ ಬೆಲೆ 25 ಡಿವೈಡೆಡ್ ಬೈ 2, ಮೊದಲ ಪದ 1, ಕೊನೆಯ ಪದ 49. 25 ಬೈ 2 49 ಪ್ಲಸ್ 1 ಅಂತಂದ್ರೆ ಇಲ್ಲಿ 50. 2 ಒಂದ್ಲೆ 2 25. ಹಾಗಾದ್ರೆ 25 ಇಂಟು 25. ಒಟ್ಟಿನಲ್ಲಿ ಈ ಒಂದು ಸಮಾಂತರ ಶ್ರೇಣಿಯ ಅಂತಂದ್ರೆ 0 ಮತ್ತು 50ರ ನಡುವಿನ ಎಲ್ಲ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಅಲ್ಲಿ ಒಟ್ಟು 25 ಪದಗಳು ಬರ್ತವೆ. ಆ 25 ಪದಗಳ ಮೊತ್ತ 625 ಆಗುತ್ತದೆ.